ಎಲ್ಲರಿಗೂ ನಮಸ್ಕಾರ. ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂತೀವಿ ಅನ್ನೋದು ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತಾ ಹೋಗುತ್ತೆ. ಹೌದು, ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿತಾರೆ, ಇನ್ನು ಕೆಲವರು ಏನೂ ತಿಂದೇನೆ ಕೆಲಸ ಶುರು ಮಾಡಿಬಿಡ್ತಾರೆ. ಹಾಗಾದರೆ ಇದ್ರ ಬಗ್ಗೆ ಆರೋಗ್ಯ ತಜ್ಞರು ಏನು ಹೇಳ್ತಾರೆ? ಹೌದು, ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೆಲವು ಒಳ್ಳೆಯ ಆಹಾರ ಪದಾರ್ಥಗಳನ್ನು ತಿನ್ನೋದ್ರಿಂದ ದೇಹಕ್ಕೆ ತುಂಬ ಲಾಭ ಸಿಗುತ್ತೆ ಅಂತ. ಹಾಗಾದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬಹುದಾದ ಆ ಒಳ್ಳೆಯ ಆಹಾರ ಪದಾರ್ಥಗಳು ಯಾವುದು? ಅವುಗಳಲ್ಲಿ ಅಂತಹ ಏನು ಸತ್ವಗಳಿದೆ ಅಥವಾ ವಿಶೇಷತೆಗಳೇನಿದೆ? ಅವು ನಮ್ಮ ಆರೋಗ್ಯಕ್ಕೆ ಹೇಗೆ ಸಹಾಯ ಮಾಡ್ತವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ನೆನೆಸಿದ ಬಾದಾಮಿ. ಹೌದು, ಬಾದಾಮಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಬಾದಾಮಿಯನ್ನು ರಾತ್ರಿ 4 ಅಥವಾ 5 ಬಾದಾಮಿಗಳನ್ನು ತೆಗೆದುಕೊಂಡು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅದರ ಸಿಪ್ಪೆ ತೆಗೆದು ತಿನ್ನಬಹುದು. ಬಾದಾಮಿಯಲ್ಲಿ ಪ್ರೋಟೀನ್, ವಿಟಮಿನ್ ಇ, ಹೆಲ್ದಿ ಫ್ಯಾಟ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ತುಂಬ ಇರುತ್ತವೆ. ಇದು ಯಾಕೆ ಒಳ್ಳೆಯದು ಅಂತಂದರೆ ಇದು ಮೆದುಳಿನ ಆರೋಗ್ಯಕ್ಕೆ ತುಂಬ ಸಹಾಯ ಮಾಡುತ್ತೆ. ಮೆಮರಿ ಮತ್ತು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ದೇಹಕ್ಕೆ ಒಳ್ಳೆಯ ಎನರ್ಜಿ ಕೊಡುತ್ತೆ. ಇನ್ನೂ ಉತ್ತಮ ಒಂದು ಒಳ್ಳೆಯ ವಿಷಯ ಏನಂದರೆ ಸ್ಕಿನ್ ಗ್ಲೋ. ಹೌದು, ಇದರಿಂದ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ಬಾದಾಮಿ ತುಂಬ ಒಳ್ಳೆಯದು. ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಸೊ ಬಾದಾಮಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದಾಗ ಬಾಡಿ ನ್ಯೂಟ್ರಿಯೆಂಟ್ಸನ್ನು ಅದು ತುಂಬ ಬೇಗ ಅಬ್ಸರ್ವ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಬಾದಾಮಿಯನ್ನು ನಾವು ಬೆಳಗ್ಗೆ 4ರಿಂದ 5, ಜಾಸ್ತಿ ಬೇಡ, 4ರಿಂದ 5 ತಿನ್ನಲೇಬೇಕು. ಅದರಿಂದ ನಮಗೆ ಇಡೀ ದಿನ ನಾವು ಉಲ್ಲಾಸಭರಿತರಾಗಿರಬಹುದು ಅಂತ ಹೇಳಲಾಗುತ್ತೆ. ಸೊ ಬಾದಾಮಿಗಳನ್ನು ಮೊದಲನೇದಾಗಿ ತಿನ್ನಬೇಕು ಬೆಳಗ್ಗೆ ಎದ್ದಾಕ್ಷಣ. ಇನ್ನು ಬೆಚ್ಚಗಿನ ನೀರು, ಎರಡನೇದಿದು ಬೆಚ್ಚಗಿನ ನೀರನ್ನು ಕುಡಿಯೋದು ಬೆಳಗ್ಗೆ ಎದ್ದಾಕ್ಷಣ. ಇದು ಸಿಂಪಲ್ ಅಂತ ಅನಿಸ್ಬಹುದು, ಆದರೆ ಇದರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಬೆಚ್ಚಗಿನ ನೀರು ಕುಡಿದರೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ದೇಹದಲ್ಲಿರುವ ಟಾಕ್ಸಿನ್ಸ್ ಹೊರಗೆ ಹಾಕೋಕ್ಕೆ ಸಹಾಯ ಆಗುತ್ತೆ. ಹಾಗೆ ಕೆಲವರಿಗೆ ಬೆಳಗ್ಗೆ ಹೊಟ್ಟೆ ಉಬ್ಬರ ಅಥವಾ ಎಸಿಡಿಟಿ, ಹ್ಯಾವಿನೆಸ್ ಫೀಲ್ ಆಗ್ತಾ ಇರುತ್ತೆ. ಅಂತಹ ಸಮಸ್ಯೆ ಕೂಡ ಕಡಿಮೆ ಆಗಬಹುದು. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯೋದು ಬಾಡಿಗೆ ಫ್ರೆಶ್ ಸ್ಟಾರ್ಟ್ ಕೊಟ್ಟ ಹಾಗೆ ಆಗುತ್ತೆ. ಸೊ ಎರಡನೇದಾಗಿ ನಾವು ಬೆಚ್ಚಗಿನ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇನ್ನು ಮೂರನೇದಾಗಿ ನೆನೆಸಿದ ಒಣ ದ್ರಾಕ್ಷಿ. ರಾತ್ರಿ 5 ಅಥವಾ 10 ದ್ರಾಕ್ಷಿಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ತಿನ್ನಬಹುದು. ಇದರಲ್ಲಿ ಐರನ್, ಫೈಬರ್ ಮತ್ತು ನ್ಯಾಚುರಲ್ ಶುಗರ್ಸ್ ಇರುತ್ತವೆ. ಇದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಕೆಲವರಿಗೆ ವೀಕ್ನೆಸ್ ಅಥವಾ ಟಯರ್ಡ್ನೆಸ್ ಫೀಲ್ ಆಗ್ತಿರುತ್ತಲ್ವ, ಅವರು ಈ ಥರ ನೆನೆಸಿದ ಒಣ ದ್ರಾಕ್ಷಿಗಳನ್ನು ತಿನ್ನೋದ್ರಿಂದ ನ್ಯಾಚುರಲ್ ಎನರ್ಜಿ ಅವರಿಗೆ ಸಿಗ್ತಾ ಹೋಗುತ್ತೆ. ಹಾಗೆ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಕೆಲವರು ಹೇಳೋ ಪ್ರಕಾರ ಇದು ಸ್ಕಿನ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಹೌದು, ಈ ಮುಖದಲ್ಲಿ ತುಂಬ ಮೊಡವೆಗಳಾಗಿರುತ್ತೆ ಅಂತ ಹೇಳ್ತಾರಲ್ವ ಕೆಲವರು ಹೆಣ್ಣು ಮಕ್ಕಳಿಗೆ. ಆ ಮುಖದ ಮೊಡವೆಗಳನ್ನು ಕೂಡ ಒಣ ದ್ರಾಕ್ಷಿ ನೆನೆಸಿ ತಿನ್ನೋದ್ರಿಂದ ಮುಖ ತುಂಬ ಸುಂದರವಾಗಿ ಕಾಣಿಸ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಮುಖದ ಮೊಡವೆಗಳು ಕೂಡ, ಕಪ್ಪು ಕಲೆಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಮೂರನೇದಾಯಿತು, ನೆನೆಸಿದ ಒಣ ದ್ರಾಕ್ಷಿಯನ್ನು ಬೆಳಗ್ಗೆ ತಿನ್ನೋದು. ಇನ್ನು 4ನೇದಾಗಿ ಜೇನುತುಪ್ಪ ಮತ್ತು ಬೆಚ್ಚಗಿನ ನೀರು. ಸ್ವಲ್ಪ ಜೇನುತುಪ್ಪವನ್ನು ಬೆಚ್ಚಗಿನ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಯಬಹುದು. ಜೇನುತುಪ್ಪದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಇರುತ್ತವೆ. ಇದು ಥ್ರೋಟ್ಗೆ ಸೂತಿಂಗ್ ಫೀಲ್ ಕೊಡುತ್ತೆ. ಹೌದು, ಇವಾಗ ನೋಡಿ, ನಮಗೇನಾದರೂ ಇದು ಏನಾದರೂ ನೋವಾಗಿದೆ, ಥ್ರೋಟ್ ಪೇಯ್ನ್ ಆಗ್ತಿದೆ ಅನ್ನುವಾಗ ಕೂಡ ಸ್ವಲ್ಪ ಜೇನುತುಪ್ಪವನ್ನು ತಿನ್ನೋದಕ್ಕೆ ಹೇಳ್ತಾರೆ ಅಲ್ವಾ. ಹಿರಿಯರು ಕೂಡ ಹೇಳ್ತಾ ಇದ್ರು, ಹಿಂದಿನಿಂದ ಬಂದಿರೋದು ಇದು. ಥ್ರೋಟ್ ಪೇಯ್ನ್ ಕೂಡ ಸ್ವಲ್ಪ ಕಡಿಮೆ ಆದ ಹಾಗೆ ಆಗುತ್ತೆ. ಹಾಗೆ ಮೆಟಬಾಲಿಸಮ್ ಇಂಪ್ರೂವ್ ಆಗೋಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಆದರೆ ಒಂದು ವಿಷಯ ನೆನ್ಪಿಡಬೇಕು, ತುಂಬ ಬಿಸಿ ನೀರಿನಲ್ಲಿ ಜೇನುತುಪ್ಪವನ್ನು ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ವಾರ್ಮ್ ವಾಟರ್ ಇದ್ದರೆ ಸಾಕು. ಮೊದಲಿಗೆ ನೀವೇನಾದ್ರು ಮೊದಲನೇ ಸಾರಿಗೆ ಶುರು ಮಾಡ್ತಿದ್ದೀರಾ, ಪ್ರಥಮ ಬಾರಿಗೆ ಶುರು ಮಾಡ್ತಿದ್ದೀರಾ ಅಂದರೆ ಒಂದು ಹಾಫ್ ಸ್ಪೂನ್ ಜೇನುತುಪ್ಪ ತೊಗೊಂಡ್ರೆ ಸಾಕು 1 ಗ್ಲಾಸ್ ನೀರಿಗೆ. ವಾರ್ಮ್ ಇರಬೇಕು ವಾಟರು. ಸೊ ಅದರಿಂದ ನಮಗೊಂಥರ ತುಂಬ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಬೆಳಗ್ಗೆ ಇದನ್ನು ಕುಡಿಯೋದ್ರಿಂದ ಬಾಡಿ ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಜೇನುತುಪ್ಪ ಮತ್ತು ಬೆಚ್ಚಗಿನ ನೀರು 4ನೇ ಒಂದು ಆಯ್ಕೆಯಾಯಿತು.
ಬೆಳಗ್ಗೆ ಅಭ್ಯಾಸಗಳಲ್ಲಿ. ಇನ್ನು 5ನೇದಾಗಿ ನೆನೆಸಿದ ಮೆಂತೆ. ಹೌದು, ಫೆನುಗ್ರೀಕ್ ಸೀಡ್ಸ್. ಇದನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಸ್ವಲ್ಪ ತಿನ್ನೋದರಿಂದ ಡೈಜೆಷನ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದರಲ್ಲಿ ಫೈಬರ್, ಐರನ್ ಮತ್ತು ಮಿನರಲ್ಸ್ ಕೂಡ ಇರ್ತವೆ. ಸೊ ಇದು ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಕೂಡ ಸಹಾಯ ಮಾಡಬಹುದು. ಹೌದು, ಶುಗರ್ ಜಾಸ್ತಿ ಇದ್ದವರು ಇದನ್ನು ಸ್ವಲ್ಪ ಮಟ್ಟಿಗೆ ತಿನ್ನೋದರಿಂದ ಸ್ವಲ್ಪ ಕಡಿಮೆ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾರೆ. ಹಾಗೆ ಜಾಯಿಂಟ್ ಪೇನ್ ಇರುತ್ತೆ ಅಲ್ವಾ, ಕೆಲವರಿಗೆ ಬಾಡಿ ಹೀಟ್ ಪ್ರಾಬ್ಲಮ್ ಇರುತ್ತೆ, ಮತ್ತು ಕೆಲವರಿಗೆ ಹೀಗೆ ಜಾಯಿಂಟ್ ಪೇನ್ ಇದ್ದವರಿಗೂ ಮತ್ತು ತುಂಬ ಬಾಡಿ ಹೀಟ್, ಕೆಲವರಿಗೆ ತುಂಬ ಯಾವಾಗಲೂ ಹೀಟ್ ಅಂತಿರ್ತಾರಲ್ವ, ಅವರು ಕೂಡ ಇದನ್ನು ಬೆಳಗ್ಗೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಸ್ವಲ್ಪ ಮೆಂತೆಯನ್ನು ಜಗಿಯೋದ್ರಿಂದ, ಅದನ್ನು ನುಂಗೋದ್ರಿಂದ ಅವರಿಗೆ ಬಾಡಿ ಹೀಟ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಮತ್ತು ಜಾಯಿಂಟ್ ಪೇನ್ಸ್ ಕೂಡ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು. ಆದರೆ ಒಂದು ವಿಷಯ ಅಂದರೆ ಇದನ್ನು ಹೆಚ್ಚು ತಿನ್ನಬಾರ್ದು, ಸ್ವಲ್ಪ ಪ್ರಮಾಣ ಸಾಕು. ಮಲಬದ್ಧತೆ ಪ್ರಾಬ್ಲಮ್ ಕೂಡ ಇದರಿಂದ ಸಾಲ್ವ್ ಆಗುತ್ತೆ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಸೊ ಏನೇ ಆಗಲಿ, ಯಾವುದನ್ನೇ ಶುರು ಮಾಡೋದಾದರೂ ಸ್ವಲ್ಪ ಪ್ರಮಾಣದಲ್ಲಿ ಶುರು ಮಾಡಬೇಕು. ಯಾವುದೇ ಆದರೂ ಅತಿಯಾದರೂ ಕೂಡ ವಿಷ ಅಂತ ಹೇಳ್ತಾರಲ್ವ, ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲವನ್ನೂ ಕೂಡ ತೆಗೆದುಕೊಳ್ತಾ ಹೋಗಬೇಕು. ಸೊ 5 ಆಯಿತು. ಇವಾಗ ಹಾಗಾದರೆ ನೀವು ಈ 5 ವಸ್ತುಗಳಲ್ಲಿ, ಬೆಳಗ್ಗೆ ತಿನ್ನಬಹುದಾದ ವಸ್ತುಗಳಲ್ಲಿ ಯಾವುದನ್ನು ತಿಂತಾ ಇದ್ದೀರಾ? ಸೊ ಈ 5 ವಸ್ತುಗಳನ್ನು ಬೆಳಗ್ಗೆ ನಾವು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮಗೆ ದಿನವಿಡೀ ನಾವು ಫಿಟ್ ಆಗಿರಬಹುದು. ದೇಹ ಆಲಸ್ಯವನ್ನು ತೊರೆದು ಯಾವಾಗ ನೋಡಿದರೂ ನಾವು ಮಾರ್ನಿಂಗ್ ಟು ಈವ್ನಿಂಗ್ ತುಂಬ ಫ್ರೆಶ್ ಆಗಿರ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.